ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದ ಎಚ್.ಎನ್. ರವೀಂದ್ರ ಅವರು ಏನು ಇವತ್ತು ಕೆಪಿಸಿಸಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಹಿನ್ನೆಲೆಯಲ್ಲಿ ಅವರು ಏನು ಆರೋಪ ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ನವರು ಟಿಕೆಟ್ ಬೇಕಂದರೆ 100 ಕೋಟಿ ರೂಪಾಯಿ ಕೊಡಬೇಕನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಈಗ ನಮ್ಮ ಜೊತೆಗೆ ಮೇಲ್ಮನೆ ಸದಸ್ಯರಾದಂಥ ಸಂಕನೂರವರು ನಮ್ಮ ಜೊತೆಗಿದ್ದಾರೆ. ಅವರು ಈ ವಿಷಯವಾಗಿ ಏನು ಹೇಳ್ತಾರೆ ಅನ್ನೋದನ್ನು ನೇರವಾಗಿ ಅವರನ್ನೇ ಕೇಳೋಣ. ಸರ್ ನಮಸ್ಕಾರ. ಈಗ ಎಚ್.ಎನ್. ರವೀಂದ್ರ ಅವರು ಕೆಪಿಸಿಸಿಯಲ್ಲಿ ಯಾರಿಗೋ ಟಿಕೆಟ್ ಬೇಕಂದರೆ 100 ಕೋಟಿ ರೂಪಾಯಿ ಕೂಡ ಕೊಡಬೇಕು, ಕೊಟ್ಟರೆ ಟಿಕೆಟ್ ಕೊಡ್ತಾರೆ ಅಂತ ಆರೋಪ ಮಾಡಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಿ ಸರ್? ಇದೀಗ ನಾನು ಮಾಹಿತಿ ಪಡ್ಕೊಂಡಿದ್ದೇನೆ. ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ ಅಂತ ರವೀಂದ್ರ ಅವರು 100 ಕೋಟಿ ರೂಪಾಯಿ ಯಾರು ಕೊಡ್ತಾರ ಅವರಿಗೆ MP ಟಿಕೆಟ್ ಕೊಡ್ತಾರ ಪಕ್ಷ ಅಂತ. ಹಾಗಾಗಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾರ. ಇಂಥ ವಿಷಯ ಕಾಂಗ್ರೆಸ್ನೊಳಗೆ ಸರ್ವೇ ಸಾಮಾನ್ಯ. ಯಾವಾಗಲೂ ಅವ್ರು ಹಿಂಗೆ ಅವರು ಯಾರು ಪಕ್ಷಕ್ಕೆ ದುಡ್ಡು ಕೊಟ್ಟಾರ ಟಿಕೆಟ್ ಕೊಡ್ತಾರ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಹಂಗಲ್ಲ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಮತ್ತು ಜನಪರ ಕಾಳಜಿ ಇದ್ದವರಿಗೆ, ಪಕ್ಷದ ಮೇಲೆ ನಿಷ್ಠೆ ಇದ್ದವರಿಗೆ ನಾವು ಟಿಕೆಟ್ ಕೊಡ್ತಕ್ಕಂಥ ಪದ್ಧತಿ ಇವತ್ತು BJP ಒಳಗದ. ಆದರೆ ಕಾಂಗ್ರೆಸ್ದ ಹಾಗೆ ದುಡ್ಡು ಯಾರು ಕೊಡ್ತಾರ, ದುಡ್ಡು ಯಾರ ಹತ್ರ ಐತೆ ಅವರು ಟಿಕೆಟ್ ಕೊಡ್ತಾರ. ಇದು ಹೊಸದೇನಲ್ಲ. ಒಟ್ಟಾರೆ ಕಾಂಗ್ರೆಸ್ನವರು ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಇದು ಮೊದಲಿಂದ ನಡೆದು ಬಂದೈತಿ. ಇದು ಏನು ಹೊಸದನಲ್ಲ. ನಮ್ಮ ಪಕ್ಷ ಹಂಗಲ್ಲ. ನಮ್ಮ ಪಕ್ಷ ವಿಭಿನ್ನವಾದಂಥ ಪಕ್ಷ. ಪಕ್ಷದಲ್ಲಿ ನಿಷ್ಠೆ ಇದ್ದರು, ಏನು ಜನರ ಪರವಾಗಿ ಜನರು ಯಾರು ಕಾಳಜಿ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ನಮ್ಮ ಪಕ್ಷದೊಳಗೆ ಟಿಕೆಟ್ ಕೊಡ್ತಕ್ಕಂಥ ಒಂದು ಪದ್ಧತಿ ನಮ್ಮಲ್ಲಿದೆ. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಏನು ಈಗ ಸಂಕನೂರ್ ಸರ್ ಹೇಳಿದ್ದೇನೆಂತಂದರೆ ಯಾರು ಕಾಂಗ್ರೆಸ್ನಲ್ಲಿ ರೊಕ್ಕ ಕೊಡ್ತಾರೆ ಅವ್ರಿಗೆ ಮಾತ್ರ ಟಿಕೆಟ್ ಕೊಡ್ತಾರೆ ಅನ್ನೋಂಥ ಮಾತನ್ನು ಕೂಡ ನಮಗೆ ಹೇಳಿದ್ದಾರೆ. ಕ್ಯಾಮ್ರಾಮನ್ ಮಾಂದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದ ಎಚ್.ಎನ್. ರವೀಂದ್ರ ಅವರು ಏನು ಇವತ್ತು ಕೆಪಿಸಿಸಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಹಿನ್ನೆಲೆಯಲ್ಲಿ ಅವರು ಏನು ಆರೋಪ ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ನವರು ಟಿಕೆಟ್ ಬೇಕಂದರೆ 100 ಕೋಟಿ ರೂಪಾಯಿ ಕೊಡಬೇಕನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಈಗ ನಮ್ಮ ಜೊತೆಗೆ ಮೇಲ್ಮನೆ ಸದಸ್ಯರಾದಂಥ ಸಂಕನೂರವರು ನಮ್ಮ ಜೊತೆಗಿದ್ದಾರೆ. ಅವರು ಈ ವಿಷಯವಾಗಿ ಏನು ಹೇಳ್ತಾರೆ ಅನ್ನೋದನ್ನು ನೇರವಾಗಿ ಅವರನ್ನೇ ಕೇಳೋಣ. ಸರ್ ನಮಸ್ಕಾರ. ಈಗ ಎಚ್.ಎನ್. ರವೀಂದ್ರ ಅವರು ಕೆಪಿಸಿಸಿಯಲ್ಲಿ ಯಾರಿಗೋ ಟಿಕೆಟ್ ಬೇಕಂದರೆ 100 ಕೋಟಿ ರೂಪಾಯಿ ಕೂಡ ಕೊಡಬೇಕು, ಕೊಟ್ಟರೆ ಟಿಕೆಟ್ ಕೊಡ್ತಾರೆ ಅಂತ ಆರೋಪ ಮಾಡಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಿ ಸರ್? ಇದೀಗ ನಾನು ಮಾಹಿತಿ ಪಡ್ಕೊಂಡಿದ್ದೇನೆ. ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ ಅಂತ ರವೀಂದ್ರ ಅವರು 100 ಕೋಟಿ ರೂಪಾಯಿ ಯಾರು ಕೊಡ್ತಾರ ಅವರಿಗೆ MP ಟಿಕೆಟ್ ಕೊಡ್ತಾರ ಪಕ್ಷ ಅಂತ. ಹಾಗಾಗಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾರ. ಇಂಥ ವಿಷಯ ಕಾಂಗ್ರೆಸ್ನೊಳಗೆ ಸರ್ವೇ ಸಾಮಾನ್ಯ. ಯಾವಾಗಲೂ ಅವ್ರು ಹಿಂಗೆ ಅವರು ಯಾರು ಪಕ್ಷಕ್ಕೆ ದುಡ್ಡು ಕೊಟ್ಟಾರ ಟಿಕೆಟ್ ಕೊಡ್ತಾರೆ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಹಂಗಲ್ಲ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಮತ್ತು ಜನಪರ ಕಾಳಜಿ ಇದ್ದವರಿಗೆ, ಪಕ್ಷದ ಮೇಲೆ ನಿಷ್ಠೆ ಇದ್ದವರಿಗೆ ನಾವು ಟಿಕೆಟ್ ಕೊಡ್ತಕ್ಕಂಥ ಪದ್ಧತಿ ಇವತ್ತು BJP ಒಳಗದ. ಆದರೆ ಕಾಂಗ್ರೆಸ್ದ ಹಾಗೆ ದುಡ್ಡು ಯಾರು ಕೊಡ್ತಾರ, ದುಡ್ಡು ಯಾರ ಹತ್ರ ಐತೆ ಅವರು ಟಿಕೆಟ್ ಕೊಡ್ತಾರ. ಇದು ಹೊಸದೇನಲ್ಲ. ಒಟ್ಟಾರೆ ಕಾಂಗ್ರೆಸ್ನವರು ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಇದು ಮೊದಲಿಂದ ನಡೆದು ಬಂದೈತಿ. ಇದು ಏನು ಹೊಸದನಲ್ಲ. ನಮ್ಮ ಪಕ್ಷ ಹಂಗಲ್ಲ. ನಮ್ಮ ಪಕ್ಷ ವಿಭಿನ್ನವಾದಂಥ ಪಕ್ಷ. ಪಕ್ಷದಲ್ಲಿ ನಿಷ್ಠೆ ಇದ್ದರು, ಏನು ಜನರ ಪರವಾಗಿ ಜನರು ಯಾರು ಕಾಳಜಿ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ನಮ್ಮ ಪಕ್ಷದೊಳಗೆ ಟಿಕೆಟ್ ಕೊಡ್ತಕ್ಕಂಥ ಒಂದು ಪದ್ಧತಿ ನಮ್ಮಲ್ಲಿದೆ. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಏನು ಈಗ ಸಂಕನೂರ್ ಸರ್ ಹೇಳಿದ್ದೇನೆಂತಂದರೆ ಯಾರು ಕಾಂಗ್ರೆಸ್ನಲ್ಲಿ ರೊಕ್ಕ ಕೊಡ್ತಾರೆ ಅವ್ರಿಗೆ ಮಾತ್ರ ಟಿಕೆಟ್ ಕೊಡ್ತಾರೆ ಅನ್ನೋಂಥ ಮಾತನ್ನು ಕೂಡ ನಮಗೆ ಹೇಳಿದ್ದಾರೆ. ಕ್ಯಾಮ್ರಾಮನ್ ಮಾಂದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದ ಎಚ್.ಎನ್. ರವೀಂದ್ರ ಅವರು ಏನು ಇವತ್ತು ಕೆಪಿಸಿಸಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಹಿನ್ನೆಲೆಯಲ್ಲಿ ಅವರು ಏನು ಆರೋಪ ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ನವರು ಟಿಕೆಟ್ ಬೇಕಂದರೆ 100 ಕೋಟಿ ರೂಪಾಯಿ ಕೊಡಬೇಕನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಈಗ ನಮ್ಮ ಜೊತೆಗೆ ಮೇಲ್ಮನೆ ಸದಸ್ಯರಾದಂಥ ಸಂಕನೂರವರು ನಮ್ಮ ಜೊತೆಗಿದ್ದಾರೆ. ಅವರು ಈ ವಿಷಯವಾಗಿ ಏನು ಹೇಳ್ತಾರೆ ಅನ್ನೋದನ್ನು ನೇರವಾಗಿ ಅವರನ್ನೇ ಕೇಳೋಣ. ಸರ್ ನಮಸ್ಕಾರ. ಈಗ ಎಚ್.ಎನ್. ರವೀಂದ್ರ ಅವರು ಕೆಪಿಸಿಸಿಯಲ್ಲಿ ಯಾರಿಗೋ ಟಿಕೆಟ್ ಬೇಕಂದರೆ 100 ಕೋಟಿ ರೂಪಾಯಿ ಕೂಡ ಕೊಡಬೇಕು, ಕೊಟ್ಟರೆ ಟಿಕೆಟ್ ಕೊಡ್ತಾರೆ ಅಂತ ಆರೋಪ ಮಾಡಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಿ ಸರ್? ಇದೀಗ ನಾನು ಮಾಹಿತಿ ಪಡ್ಕೊಂಡಿದ್ದೇನೆ. ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ ಅಂತ ರವೀಂದ್ರ ಅವರು 100 ಕೋಟಿ ರೂಪಾಯಿ ಯಾರು ಕೊಡ್ತಾರ ಅವರಿಗೆ MP ಟಿಕೆಟ್ ಕೊಡ್ತಾರ ಪಕ್ಷ ಅಂತ. ಹಾಗಾಗಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾರ. ಇಂಥ ವಿಷಯ ಕಾಂಗ್ರೆಸ್ನೊಳಗೆ ಸರ್ವೇ ಸಾಮಾನ್ಯ. ಯಾವಾಗಲೂ ಅವ್ರು ಹಿಂಗೆ ಅವರು ಯಾರು ಪಕ್ಷಕ್ಕೆ ದುಡ್ಡು ಕೊಟ್ಟಾರ ಟಿಕೆಟ್ ಕೊಡ್ತಾರೆ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಹಂಗಲ್ಲ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಮತ್ತು ಜನಪರ ಕಾಳಜಿ ಇದ್ದವರಿಗೆ, ಪಕ್ಷದ ಮೇಲೆ ನಿಷ್ಠೆ ಇದ್ದವರಿಗೆ ನಾವು ಟಿಕೆಟ್ ಕೊಡ್ತಕ್ಕಂಥ ಪದ್ಧತಿ ಇವತ್ತು BJP ಒಳಗದ. ಆದರೆ ಕಾಂಗ್ರೆಸ್ದ ಹಾಗೆ ದುಡ್ಡು ಯಾರು ಕೊಡ್ತಾರ, ದುಡ್ಡು ಯಾರ ಹತ್ರ ಐತೆ ಅವರು ಟಿಕೆಟ್ ಕೊಡ್ತಾರ. ಇದು ಹೊಸದೇನಲ್ಲ. ಒಟ್ಟಾರೆ ಕಾಂಗ್ರೆಸ್ನವರು ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಇದು ಮೊದಲಿಂದ ನಡೆದು ಬಂದೈತಿ. ಇದು ಏನು ಹೊಸದನಲ್ಲ. ನಮ್ಮ ಪಕ್ಷ ಹಂಗಲ್ಲ. ನಮ್ಮ ಪಕ್ಷ ವಿಭಿನ್ನವಾದಂಥ ಪಕ್ಷ. ಪಕ್ಷದಲ್ಲಿ ನಿಷ್ಠೆ ಇದ್ದರು,
ಏನು ಜನರ ಪರವಾಗಿ ಜನರು ಯಾರು ಕಾಳಜಿ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ನಮ್ಮ ಪಕ್ಷದೊಳಗೆ ಟಿಕೆಟ್ ಕೊಡ್ತಕ್ಕಂಥ ಒಂದು ಪದ್ಧತಿ ನಮ್ಮಲ್ಲಿದೆ. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಏನು ಈಗ ಸಂಕನೂರು ಸರ್ ಹೇಳಿದ್ದೇನೆಂತಂದರೆ ಯಾರು ಕಾಂಗ್ರೆಸ್ನಲ್ಲಿ ರೊಕ್ಕ ಕೊಡ್ತಾರೆ ಅವ್ರಿಗೆ ಮಾತ್ರ ಟಿಕೆಟ್ ಕೊಡ್ತಾರೆ ಅನ್ನೋಂಥ ಮಾತನ್ನು ಕೂಡ ನಮಗೆ ಹೇಳಿದ್ದಾರೆ. ಕ್ಯಾಮ್ರಾಮನ್ ಮಾಂದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. KPCC ಪ್ರಧಾನ ಕಾರ್ಯದರ್ಶಿಯಾದ HN ರವೀಂದ್ರ ಅವರು ಏನು ಇವತ್ತು KPCC ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಹಿನ್ನೆಲೆಯಲ್ಲಿ ಅವರು ಏನು ಆರೋಪ ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ನವರು ಟಿಕೆಟ್ ಬೇಕಂದರೆ 100 ಕೋಟಿ ರೂಪಾಯಿ ಕೊಡಬೇಕನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಈಗ ನಮ್ಮ ಜೊತೆಗೆ ಮೇಲ್ಮನೆ ಸದಸ್ಯರಾದಂಥ ಸಂಕನೂರವರು ನಮ್ಮ ಜೊತೆಗಿದ್ದಾರೆ. ಅವರು ಈ ವಿಷಯವಾಗಿ ಏನು ಹೇಳ್ತಾರೆ ಅನ್ನೋದನ್ನು ನೇರವಾಗಿ ಅವರನ್ನೇ ಕೇಳೋಣ. ಸರ್ ನಮಸ್ಕಾರ. ಈಗ HN ರವೀಂದ್ರ ಅವರು KPCCಯಲ್ಲಿ ಯಾರಿಗೂ ಟಿಕೆಟ್ ಬೇಕಂದರೆ 100 ಕೋಟಿ ರೂಪಾಯಿ ಕೂಡ ಕೊಡಬೇಕು, ಕೊಟ್ಟರೆ ಟಿಕೆಟ್ ಕೊಡ್ತಾರೆ ಅಂತ ಆರೋಪ ಮಾಡಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಿ ಸರ್? ಇದೀಗ ನಾನು ಮಾಹಿತಿ ಪಡ್ಕೊಂಡಿದ್ದೇನೆ. KPCCಯ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಅವರು 100 ಕೋಟಿ ರೂಪಾಯಿ ಯಾರು ಕೊಡ್ತಾರ ಅವರಿಗೆ MP ಟಿಕೆಟ್ ಕೊಡ್ತಾರ ಪಕ್ಷ ಅಂತ. ಹಾಗಾಗಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾರ. ಇಂಥ ವಿಷಯ ಕಾಂಗ್ರೆಸ್ನೊಳಗೆ ಸರ್ವೇ ಸಾಮಾನ್ಯ. ಯಾವಾಗಲೂ ಅವ್ರು ಹಿಂಗೆ ಅವರು ಯಾರು ಪಕ್ಷಕ್ಕೆ ದುಡ್ಡು ಕೊಟ್ಟಾರೆ ಟಿಕೆಟ್ ಕೊಡ್ತಾರೆ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಹಂಗಲ್ಲ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಮತ್ತು ಜನಪರ ಕಾಳಜಿ ಇದ್ದವರಿಗೆ, ಪಕ್ಷದ ಮೇಲೆ ನಿಷ್ಠೆ ಇದ್ದವರಿಗೆ ನಾವು ಟಿಕೆಟ್ ಕೊಡ್ತಕ್ಕಂಥ ಪದ್ಧತಿ ಇವತ್ತು BJP ಒಳಗದ. ಆದ್ರೆ ಕಾಂಗ್ರೆಸ್ದು ಹಾಗೆ ದುಡ್ಡು ಯಾರು ಕೊಡ್ತಾರ, ದುಡ್ಡು ಯಾರ ಹತ್ರ ಐತೆ ಅವರು ಟಿಕೆಟ್ ಕೊಡ್ತಾರೆ. ಇದು ಹೊಸದೇನಲ್ಲ. ಒಟ್ಟಾರೆ ಕಾಂಗ್ರೆಸ್ನವರು ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಇದು ಮೊದಲಿಂದ ನಡೆದು ಬಂದೈತಿ. ಇದು ಏನು ಹೊಸದನಲ್ಲ. ನಮ್ಮ ಪಕ್ಷ ಹಂಗಲ್ಲ. ನಮ್ಮ ಪಕ್ಷ ವಿಭಿನ್ನವಾದಂಥ ಪಕ್ಷ. ಪಕ್ಷದಲ್ಲಿ ನಿಷ್ಠೆ ಇದ್ದರು, ಏನು ಜನರ ಪರವಾಗಿ ಜನರು ಯಾರು ಕಾಳಜಿ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ನಮ್ಮ ಪಕ್ಷದೊಳಗೆ ಟಿಕೆಟ್ ಕೊಡ್ತಕ್ಕಂಥ ಒಂದು ಪದ್ಧತಿ ನಮ್ಮಲ್ಲಿದೆ. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಏನು ಈಗ ಸಂಕನೂರು ಸರ್ ಹೇಳಿದ್ದೇನೆಂತಂದರೆ ಯಾರು ಕಾಂಗ್ರೆಸ್ನಲ್ಲಿ ರೊಕ್ಕ ಕೊಡ್ತಾರೆ ಅವ್ರಿಗೆ ಮಾತ್ರ ಟಿಕೆಟ್ ಕೊಡ್ತಾರೆ ಅನ್ನೋಂಥ ಮಾತನ್ನು ಕೂಡ ನಮಗೆ ಹೇಳಿದ್ದಾರೆ. ಕ್ಯಾಮ್ರಾಮನ್ ಮಾಂದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. KPCC ಪ್ರಧಾನ ಕಾರ್ಯದರ್ಶಿಯಾದ HN ರವೀಂದ್ರ ಅವರು ಏನು ಇವತ್ತು KPCC ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಹಿನ್ನೆಲೆಯಲ್ಲಿ ಅವರು ಏನು ಆರೋಪ ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ನವರು ಟಿಕೆಟ್ ಬೇಕಂದರೆ 100 ಕೋಟಿ ರೂಪಾಯಿ ಕೊಡಬೇಕನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಈಗ ನಮ್ಮ ಜೊತೆಗೆ ಮೇಲ್ಮನೆ ಸದಸ್ಯರಾದಂಥ ಸಂಕನೂರವರು ನಮ್ಮ ಜೊತೆಗಿದ್ದಾರೆ. ಅವರು ಈ ವಿಷಯವಾಗಿ ಏನು ಹೇಳ್ತಾರೆ ಅನ್ನೋದನ್ನು ನೇರವಾಗಿ ಅವರನ್ನೇ ಕೇಳೋಣ. ಸರ್ ನಮಸ್ಕಾರ. ಈಗ HN ರವೀಂದ್ರ ಅವರು KPCCಯಲ್ಲಿ ಯಾರಿಗೂ ಟಿಕೆಟ್ ಬೇಕಂದರೆ 100 ಕೋಟಿ ರೂಪಾಯಿ ಕೂಡ ಕೊಡಬೇಕು, ಕೊಟ್ಟರೆ ಟಿಕೆಟ್ ಕೊಡ್ತಾರೆ ಅಂತ ಆರೋಪ ಮಾಡಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಿ ಸರ್? ಇದೀಗ ನಾನು ಮಾಹಿತಿ ಪಡ್ಕೊಂಡಿದ್ದೇನೆ. KPCCಯ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಅವರು 100 ಕೋಟಿ ರೂಪಾಯಿ ಯಾರು ಕೊಡ್ತಾರ ಅವರಿಗೆ MP ಟಿಕೆಟ್ ಕೊಡ್ತಾರ ಪಕ್ಷ ಅಂತ. ಹಾಗಾಗಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾರ. ಇಂಥ ವಿಷಯ ಕಾಂಗ್ರೆಸ್ನೊಳಗೆ ಸರ್ವೇ ಸಾಮಾನ್ಯ. ಯಾವಾಗಲೂ ಅವ್ರು ಹಿಂಗೆ ಅವರು ಯಾರು ಪಕ್ಷಕ್ಕೆ ದುಡ್ಡು ಕೊಟ್ಟಾರೆ ಟಿಕೆಟ್ ಕೊಡ್ತಾರೆ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಹಂಗಲ್ಲ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಮತ್ತು ಜನಪರ ಕಾಳಜಿ ಇದ್ದವರಿಗೆ, ಪಕ್ಷದ ಮೇಲೆ ನಿಷ್ಠೆ ಇದ್ದವರಿಗೆ ನಾವು ಟಿಕೆಟ್ ಕೊಡ್ತಕ್ಕಂಥ ಪದ್ಧತಿ ಇವತ್ತು BJP ಒಳಗದ. ಆದ್ರೆ ಕಾಂಗ್ರೆಸ್ದು ಹಾಗೆ ದುಡ್ಡು ಯಾರು ಕೊಡ್ತಾರ, ದುಡ್ಡು ಯಾರ ಹತ್ರ ಐತೆ ಅವರು ಟಿಕೆಟ್ ಕೊಡ್ತಾರೆ. ಇದು ಹೊಸದೇನಲ್ಲ. ಒಟ್ಟಾರೆ ಕಾಂಗ್ರೆಸ್ನವರು ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಇದು ಮೊದಲಿಂದ ನಡೆದು ಬಂದೈತಿ. ಇದು ಏನು ಹೊಸದನಲ್ಲ. ನಮ್ಮ ಪಕ್ಷ ಹಂಗಲ್ಲ. ನಮ್ಮ ಪಕ್ಷ ವಿಭಿನ್ನವಾದಂಥ ಪಕ್ಷ. ಪಕ್ಷದಲ್ಲಿ ನಿಷ್ಠೆ ಇದ್ದರು, ಏನು ಜನರ ಪರವಾಗಿ ಜನರು ಯಾರು ಕಾಳಜಿ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ನಮ್ಮ ಪಕ್ಷದೊಳಗೆ ಟಿಕೆಟ್ ಕೊಡ್ತಕ್ಕಂಥ ಒಂದು ಪದ್ಧತಿ ನಮ್ಮಲ್ಲಿದೆ. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಏನು ಈಗ ಸಂಕನೂರು ಸರ್ ಹೇಳಿದ್ದೇನೆಂತಂದರೆ ಯಾರು ಕಾಂಗ್ರೆಸ್ನಲ್ಲಿ ರೊಕ್ಕ ಕೊಡ್ತಾರೆ ಅವ್ರಿಗೆ ಮಾತ್ರ ಟಿಕೆಟ್ ಕೊಡ್ತಾರೆ ಅನ್ನೋಂಥ ಮಾತನ್ನು ಕೂಡ ನಮಗೆ ಹೇಳಿದ್ದಾರೆ. ಕ್ಯಾಮ್ರಾಮನ್ ಮಾಂದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.